ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಭುವನೇಶ್ವರಿ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಹೊನ್ನೂರು ಬಸವಣ್ಣ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ವಿದ್ಯುತ್ ಖಾಸಗೀಕರಣವನ್ನು ಕೈಬಿಡಬೇಕು, 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು, ಕೃಷಿ ಉಪಕರಣಗಳ ಮೇಲೆ ಜಿಎಸ್ಟಿಯನ್ನು ರದ್ದುಗೊಳಿಸಬೇಕು, ಬದನಕುಪ್ಪೆ ಕಲ್ಲಂಬಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ರೈತರಿಂದ ಭೂಸ್ವಾಧೀನಪಡಿಸಿಕೊಂಡಿರುವ ಜಮೀನುಗಳಿಗೆ ಶೀಘ್ರದಲ್ಲೇ ಪೂರ್ಣ ಪ್ರಮಾಣದ ಹಣ ಬಿಡುಗಡೆ ಮಾಡಬೇಕು. ಹೀಗೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು. ಕಳೆದ ಫೆಬ್ರವರಿ 10 ತಿಂಗಳಿಂದ ರೈತರು ದೆಹಲಿ, ಪಂಜಾಬ್, ಹರಿಯಾಣ ಇದರಲ್ಲಿ ಗಡಿಲಿ ಚಳವಳಿ ಮಾಡ್ತಾಯಿದ್ರು. ಆ ಚಳವಳಿನ ಕೇಂದ್ರ ಸರ್ಕಾರ ರೈತರ ಬೇಡಿಕೆ ಯಾವ ರೀತಿ ಸ್ಪಂದಿಸಿದೆ, MSP ಗ್ಯಾರಂಟಿ ಆಗಿರ್ಬೋದು, ರೈತರ ಸಂಪೂರ್ಣ ಸಾಲ ಮನ್ನಾ ಆಗಿರ್ಬೋದು, ರೈತರ ಪಿಂಚಣಿ ಇರ್ಬೋದು, ಎಲ್ಲ ಒಕ್ಕೂಟವಾಗಿ ಎಲ್ಲ ಸಮಸ್ಯೆಗಳು ಇಟ್ಕೊಂಡು 10 ತಿಂಗಳ ಚಳವಳಿ ಮಾಡ್ತಾಯಿದ್ರು. ಈ ಕೇಂದ್ರ ಸರ್ಕಾರ 10 ತಿಂಗಳು ಏನು ಅವರ ಚಳವಳಿಗೆ ಯಾವುದೇ ಥರ ರೆಸ್ಪಾನ್ಸ್ ಮಾಡದೆ ಅವ್ರನ್ನ ಹಾಗೆ ಇದು ಮಾಡ್ತಾ ಇರೋದು ಖಂಡಿಸ್ತವ್ರೆ. ರೈತನ ಚಳವಳಿನ ಯಾವುದು ಗಮನಕ್ಕೆ ತಕ್ಕದೆ. ಆದ್ದರಿಂದ ನಮ್ಮ ರಾಷ್ಟ್ರೀಯ ರೈತ ನಾಯಕರಾದ ಜಗತ್ ಸಿಂಗ್ ದಲೇವಾಲ್ ಅವರು ಈ ಚಳವಳಿ ಕೇಂದ್ರ ಸರ್ಕಾರನ ಎಚ್ಚೆತ್ತುಕೊಳ್ಳೋಕ್ಕೋಸ್ಕರ, ರೈತರಿಗೋಸ್ಕರ, ರೈತನ್ನು ಪ್ರಾಣ ಹೋದ್ರೋಸ್ಕರ ರೈತನಿಗೋಸ್ಕರ ಉಪವಾಸ, ಅಮರನಾಥ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಡ್ತೀವಿ ಅಂತ ಇವತ್ತು 26ನೇ ತಾರೀಕು ಚಾಲನೆ ಕೊಟ್ಟಿದ್ರು. ಅದ್ರ ಪ್ರಕಾರ ಇವತ್ತು ರಾತ್ರಿ ಏಕಾಗಿ ಕೇಂದ್ರ ಸರ್ಕಾರ ಪೊಲೀಸರ ಮುಖಾಂತರ ಅವ್ರನ್ನ ರಾತ್ರಿ ಬಂಧನ ಮಾಡಿದ್ದು ಖಂಡನೀಯ ಮಾಡ್ತಾ ಇವತ್ತು ನಮ್ಮ ಜಿಲ್ಲಾದ್ಯಂತ, ಇದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು ಕೂಡ ವಿವಿಧ ಸಂಘಟನೆಗಳಿಂದ ಎಲ್ಲ ಕಪಿಲ ಸಂಘ ಇರ್ಬೋದು, ಹಸಿರು ಸೇನೆ ಇರ್ಬೋದು, ಎಲ್ಲ ಸಂಘಟನೆ ಒಕ್ಕೂರಿನಿಂದ ಇದನ್ನು ಖಂಡಿಸ್ತಾ ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ರಾಷ್ಟ್ರಾಧ್ಯಕ್ಷರಿಗೆ ಮನವಿಯನ್ನು ಕೊಡೋದಕ್ಕೋಸ್ಕರ ಈ ಚಳವಳಿನ ಮೌನ ಖಂಡನೀಯ ಪ್ರತಿಭಟನೆಯನ್ನು ಧರಣಿ